ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ಬರುವ 2 ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಬರುವಂಥ ಬಹುಮುಖ್ಯ ಪ್ರಶ್ನೆಗಳು ಯಾವ್ಯಾವು? 2 ಅಂಕದ್ದು, 3 ಅಂಕದ್ದು ಮತ್ತು 4 ಅಂಕದ್ದು. ಅಧ್ಯಾಯ 23 ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ. ಅಧ್ಯಾಯ 24 ಜಾಗತಿಕ ಸಂಸ್ಥೆಗಳು. ಈ 2 ಅಧ್ಯಾಯಗಳಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳ್ಬೋದು, ಅದಕ್ಕೆ ಉತ್ತರ ಹೆಂಗೆ ಬರೀಬೇಕು ಅನ್ನೋದನ್ನು ನೋಡೋಣ. 6 ರಿಂದ 8 ಅಂಕಗಳು ಈ ಅಧ್ಯಾಯದಲ್ಲಿ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಈಗ ಒಂದೊಂದು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಾವು? ಈ ಪ್ರಶ್ನೆ ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಏನೇನು ಅಂಶಗಳು ಇದರಲ್ಲಿ ಬರೀಬೇಕು ನಾವು ಅಂತ ಹೇಳಿದ್ರೆ, 1ನೇ ಅಂಶ, ಭಾರತ ಭಯೋತ್ಪಾದಕತೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತೀವ್ರ ಪ್ರಯತ್ನ ಕೂಡ ಇದೆ ಭಯೋತ್ಪಾದನೆ ನಿಗ್ರಹ ಮಾಡಬೇಕಂತೇಳಿ. ಇನ್ನು ಜನತೆಯ ಪ್ರಾಣ ಮತ್ತು ಆಸ್ತಿ ಪಾಸ್ತಿ ಉಳಿಸಲು ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರದಿಂದಾಗಿ ಭಯೋತ್ಪಾದನೆಯನ್ನು ಕಡಿವಾಣ ಹಾಕುತ್ತೆ. ವಿಧೇಯವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣಿತಿ ಪಡೆಯನ್ನು ರಚನೆ ಮಾಡಿರುವಂಥದ್ದು. ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದೆ. ಭಯೋತ್ಪಾದನೆ ಜಾಗತಿಕ ಮಟ್ಟದಲ್ಲಿ ವಿರೋಧಿಸುತ್ತದೆ. ಇದು ಭಾರತ ಭಯೋತ್ಪಾದಕತೆ ನಿಗ್ರಹಕ್ಕೆ ಕೈಗೊಂಡಿರುವಂಥ ಕ್ರಮಗಳು. ಇದು ಪರೀಕ್ಷೆಯಲ್ಲಿ ನೀವು 2 ಅಂಕಕ್ಕೆ ಕೇಳಿದ್ರೆ 4 ಅಂಶಗಳು, 3 ಅಂಕಕ್ಕೆ ಕೇಳಿದ್ರೆ 6 ಅಂಶಗಳು ಮತ್ತು 4 ಅಂಕಕ್ಕೆ ಕೇಳಿದ್ರೆ 8 ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೀಬೇಕು. ಮತ್ತೊಂದು ಪ್ರಶ್ನೆ, ಇದು ಕೂಡ ಪರೀಕ್ಷೆಯಲ್ಲಿ ಕೆಲವೊಂದು ಸಲ ಕೇಳಿದ್ದಾನೆ. ಜಗತ್ತಿನ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ IMFನ ಪಾತ್ರವನ್ನು ವಿಶ್ಲೇಷಿಸಿ ಅಂತೇಳಿ ಅದ. ಇದಕ್ಕೆ ಏನೇನು ಅಂಶಗಳು ಬರೀಬೇಕು? 1, ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಇದು ಪ್ರಯತ್ನವನ್ನು ಮಾಡುತ್ತೆ. ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಪ್ರಯತ್ನ ಮಾಡುತ್ತೆ. ಜೊತೆಗೆ ವಿಶ್ವದ ಆರ್ಥಿಕ ಸ್ಥಿರತೆಗೆ ಇದು ಸಹಕಾರಿಯಾಗುತ್ತೆ. ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ವಿದೇಶಿ ಪಾವತಿ ಸಮತೋಲನ ಕಾಯ್ದುಕೊಳ್ಳಲು IMF ಸಹಕಾರಿಯಾಗಿದೆ. ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಆರ್ಥಿಕವಾಗಿ ಮುಂದುವರೆದ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧ ಬೆಳೆಸುವಲ್ಲಿ IMF ಪ್ರಮುಖ ಪಾತ್ರ ವಹಿಸುತ್ತೆ. IMF ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಈ ರೀತಿಯಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಬರೆಯಬೇಕು. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆಯನ್ನು ಗಮನ ನೋಡ್ರಿ. ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತ ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಅಂತ ಅದ. ಅಂದರೆ ಮಾನವ ಹಕ್ಕುಗಳನ್ನು ನೀಡುವಲ್ಲಿ ಅಥವಾ ಕೊಡಿಸುವಲ್ಲಿ ಭಾರತ ಯಾವ ರೀತಿಯಾದಂಥ ಪ್ರಯತ್ನ ಮಾಡಿದೆ ಅನ್ನೋದನ್ನು ಅಂಶಗಳು ಬರೀಬೇಕಿಲ್ಲ ನೀವು. 1, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮೂದಿಸಿದೆ. ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳನ್ನು ಸಮರ್ಥನೆ ಮಾಡಿರುವಂಥದ್ದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಭಾರತ ಸರ್ಕಾರ ರಚನೆ ಮಾಡಿದೆ. ಮಹಿಳಾ ಆಯೋಗ ಕೂಡ ರಚನೆ ಮಾಡಿ ಮಾನವ ಹಕ್ಕುಗಳನ್ನು ಕೊಡ್ತಾ ಇದೆ. ಜೊತೆಗೆ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಆಯೋಗ ಕೂಡ ರಚನೆ ಮಾಡಿ ಅವರಿಗೆ ಕೂಡ ಮಾನವ ಹಕ್ಕುಗಳನ್ನು ನೀಡುವಂಥದ್ದು. ಪರಿಶಿಷ್ಟ ಜಾತಿ ಆಯೋಗ ಕೂಡ ಇಲ್ಲಿ ರಚನೆ ಮಾಡಿರುವಂಥದ್ದು. ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ರಚನೆ ಆಗಿದೆ. ಈ ಎಲ್ಲ ಅಂಶಗಳು ನೋಡಿದಾಗ ಮಾನವ ಹಕ್ಕುಗಳನ್ನು ಕೊಡಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸ್ತಿದೆ ಅನ್ನುವಂಥದ್ದು ಅಂಶವನ್ನು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಎಲ್ಲ ಅಂಶಗಳು ಈ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಬರೀಬೇಕು. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯಗಳಿಂದ, ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳಾವು? ಇದು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. 1ನೇದ್ದು, ಆಹಾರದ ಕೊರತೆ ಇರುತ್ತೆ ಇಂಥ ದೇಶಗಳಲ್ಲಿ. ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ನಿರುದ್ಯೋಗ. ಮತ್ತೊಂದು ಮುಖ್ಯವಾದಂಥ ಲಕ್ಷಣ ಇಂಥ ರಾಷ್ಟ್ರಗಳಲ್ಲಿ ಕಂಡುಬರೋದು ಅಂತ ಹೇಳಿದ್ರೆ ಬಂಡವಾಳದ ಕೊರತೆ. ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಹಾಕಬೇಕಾದ್ರೆ ಏನು ಬಂಡವಾಳ ಹಣ ಬೇಕಾಗುತ್ತೆ, ಅದರ ಕೊರತೆ ಇರುತ್ತೆ. ಮತ್ತು ಆ ದೇಶದ ಜನರಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರುತ್ತೆ. ಮತ್ತು ತಾಂತ್ರಿಕತೆ ಇಲ್ಲದಿರುವುದು, ಅಂದರೆ ತಾಂತ್ರಿಕವಾಗಿ ಮುಂದುವರಿದಿರೋದಿಲ್ಲ. ಅದೇ ರೀತಿಯಾಗಿ ಆರೋಗ್ಯ ಸೌಲಭ್ಯದ ಕೊರತೆ ಕೂಡ ಆ ಹಿಂದುಳಿದ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಮತ್ತೊಂದು ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಕಡಿಮೆ ತಲಾದಾಯ. ಅಲ್ಲಿ ರಾಷ್ಟ್ರೀಯ ಆದಾಯನೂ ಕಡಿಮೆ ಇರುತ್ತೆ, ತಲಾದಾಯ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ಉನ್ನತ ಶಿಕ್ಷಣ ಪಡೆಯುವ ಅವಕಾಶಗಳ ಕೊರತೆ ಕೂಡ ಇಂಥ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಈ ರೀತಿಯಾದಂಥ ಲಕ್ಷಣಗಳನ್ನು ನೀವು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಬರೀಬೇಕಾಗುತ್ತೆ. ಸರಿ, ಹಾಗಾದರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡೋಣ.
ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ಏನೇನು ಬರೀಬೇಕು ಇದಕ್ಕೆ ಉತ್ತರ ಅಂತ ಹೇಳಿದ್ರೆ, ಒಂದನೇ ಅಂಶ ಜಾಗತಿಕ ಸಂಸತ್ತಾಗಿದೆ, ಪ್ರತಿ ರಾಷ್ಟ್ರವು 5 ಸದಸ್ಯರನ್ನು ಗಳಿಸುತ್ತದೆ, ಪ್ರತಿ ರಾಷ್ಟ್ರಕ್ಕೆ 1 ಮತದ ಹಕ್ಕಿರುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಇದರ ಅಧಿವೇಶನ ನಡೆಯುತ್ತೆ, ಆಮೇಲೆ ಪ್ರಥಮ ಅಧಿವೇಶನದಲ್ಲಿ ಅವರು ಅಧ್ಯಕ್ಷನನ್ನು ಆಯ್ಕೆ ಮಾಡ್ತಾರೆ. ಇದರ ಕೆಲಸ ಏನಂತ ಹೇಳಿದ್ರೆ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಅನುಮೋದನೆ ನೀಡುವಂಥದ್ದು, ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಇದರ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಈ ಒಂದು ಸಾಮಾನ್ಯ ಸಭೆಗೆ 17 ಜನ ಉಪಾಧ್ಯಕ್ಷರನ್ನು ಹಾಗೂ 7 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ಸಾಮಾನ್ಯ ಸಭೆ ಮಾಡುತ್ತೆ. ಇಷ್ಟು ಅಂಶಗಳು ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳ ಕೇಳಿದಾಗ ಬರೆಯುವಂಥದ್ದನ್ನು ಮಾಡಬೇಕು. ಇದು 2 ಅಂಕ, 3 ಅಂಕ ಮತ್ತು 4 ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಇದಾವೆ. ಈ ಅಧ್ಯಾಯದಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಪ್ರಶ್ನೆಯನ್ನು ಗಮನವಿಟ್ಟು ನೋಡ್ರಿ. ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸ್ರಿ ಎನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದು ವಿಶ್ವಸಂಸ್ಥೆಯಲ್ಲಿರುವಂಥ ಅತ್ಯಂತ ಪ್ರಬಲ ಅಂಗಸಂಸ್ಥೆ, ಪ್ರಮುಖ ಅಂಗಸಂಸ್ಥೆ. ಇದಕ್ಕೆ ವಿಶ್ವದ ಸಚಿವ ಸಂಪುಟ ಅಂತ ಕೂಡ ಕರೀತಾರೆ. ಅತ್ಯಂತ ಪ್ರಭಾವಿ ಅಂಗವಾಗಿದೆ, ಅಂದರೆ ವಿಶ್ವಸಂಸ್ಥೆಯಲ್ಲೇ ಅತ್ಯಂತ ಪ್ರಭಾವಿ ಅಂಗ ಇದು. ಒಟ್ಟು 15 ಮಂದಿ ಸದಸ್ಯರಲ್ಲಿ ಇರ್ತಾರೆ ಈ ಒಂದು ಭದ್ರತಾ ಸಮಿತಿಯಲ್ಲಿ. 5 ಕಾಯಂ ಸದಸ್ಯ ರಾಷ್ಟ್ರಗಳಿದ್ದರೆ 10 ಹಂಗಾಮಿ ರಾಷ್ಟ್ರಗಳು ಸದಸ್ಯರಾಗಿರ್ತಾರೆ. ಹಂಗಾಮಿ ಸದಸ್ಯರನ್ನು 2 ವರ್ಷದ ಅವಧಿಗೆ ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತೆ. ಪ್ರತಿಯೊಂದು ಸದಸ್ಯರಿಗೆ 1 ಮತದ ಹಕ್ಕಿರುತ್ತೆ. ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಇರುತ್ತೆ, ಅಂದರೆ ಯಾವುದೇ ಪ್ರತಿಯೊಂದು ನಿರ್ಧಾರದಲ್ಲಿ ಇವರ ಪಾತ್ರ ಅತಿ ಮುಖ್ಯ, ಸಮ್ಮತಿ ಅಗತ್ಯ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಕೂಡ ಭದ್ರತಾ ಸಮಿತಿಯ ಮೂಲಕ ಇಲ್ಲಿ ಆಗುತ್ತೆ. ಇಲ್ಲಿ ವೀಟೋ ಅಧಿಕಾರ ಪಡೆದವರು 5 ರಾಷ್ಟ್ರಗಳು ಯಾವ್ಯಾವ ಅಂತ ಹೇಳಿದ್ರೆ ರಷ್ಯಾ, ಅಮೇರಿಕಾ, ಚೀನಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಈ 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು ಆಗಿವೆ. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ. ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಇದು ಪ್ರಾದೇಶಿಕ ಸಹಕಾರ ಸಂಘಗಳು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೂಡ ಕೆಲವೊಂದು ಸಲ ಕೇಳಿದ್ದಾನೆ. ಇದರಲ್ಲಿ ಬರುವಂಥ ಅಂಶಗಳು ನೋಡ್ರಿ. 1985ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ನೇಪಾಳದ ಕಾಠ್ಮಂಡುವಿನಲ್ಲಿ ಇದರ ಮುಖ್ಯ ಕಚೇರಿ ಇರುವಂಥದ್ದು. ಒಟ್ಟು 8 ಜನ ಸದಸ್ಯ ರಾಷ್ಟ್ರಗಳು ಇದಕ್ಕಿದ್ದಾವೆ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪರಸ್ಪರ ಸಹಕಾರದೊಂದಿಗೆ ಸಾಧಿಸುವುದೇ ಇದರ ಮೂಲ ಉದ್ದೇಶ ಆಗಿರುವಂಥದ್ದು. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ, ವಿವಾದಗಳು ಈ ಸಂಸ್ಥೆ ಪ್ರಗತಿಗೆ ತೊಡಕಾಗಿದೆ. ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ಹಿನ್ನೆಲೆಯಲ್ಲಿ ಇರಬೇಕೆಂಬ ಸೂತ್ರ ಪ್ರಗತಿಗೆ ತೊಡಕಾಗಿದೆ. ಇನ್ನು ಇದಕ್ಕೆ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಹೇಳಿದ್ರೆ ಭಾರತ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಹಾಗೂ ಅಫ್ಘಾನಿಸ್ತಾನ್ ಈ ಸಾರ್ಕ್ ಸಂಘದ ಸದಸ್ಯ ರಾಷ್ಟ್ರಗಳು ಆಗಿವೆ. ಇಷ್ಟು ಅಂಶಗಳು ಸಾರ್ಕ್ ಸಂಬಂಧಪಟ್ಟಾಗ ಕೇಳಿದಾಗ ಬರೆಯುವಂಥದ್ದನ್ನು ನೀವು ಮಾಡಬೇಕು. ಮತ್ತೊಂದು ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ. ಅದರಲ್ಲಿ ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯ ಸಾಧನೆಗಳು ಏನು ಅನ್ನೋದನ್ನು ಬರೀಬೇಕು ನೀವಿಲ್ಲಿ. ಒಂದನೇ ಅಂಶ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಗಳನ್ನು ರಚನೆ ಮಾಡಿರುವಂಥದ್ದು, ಗ್ಯಾಟ್ ಒಪ್ಪಂದ ಆಗಿರುವಂಥದ್ದು, ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆಯನ್ನು ಇದು ಮಾಡುತ್ತೆ. ಮತ್ತೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ವಿಶ್ವ ಬ್ಯಾಂಕ್ ಮತ್ತು IMF ಸ್ಥಾಪನೆ ಮಾಡಿ ವಿಶ್ವದ ಬಡ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ಮಾಡುವಂಥದ್ದು ಮಾಡ್ತದೆ. ಸಾಮಾಜಿಕ ಸೇವಾ ಸಂಸ್ಥೆಗಳ ಸ್ಥಾಪನೆ ಮಾಡಿರುವಂಥದ್ದು, ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿರುವಂಥದ್ದು, ವರ್ಣಭೇದ ನೀತಿಯ ನಿರ್ಮೂಲನೆಯನ್ನು ಮಾಡಿದೆ. ಜೊತೆಗೆ ಅಂತ ಹೇಳಿದ್ರೆ ವಸಾಹತುಶಾಹಿತ್ವವನ್ನು ನಿಯಂತ್ರಣ ಮಾಡಿದೆ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ವಸಾಹತುಶಾಹಿತ್ವ ಇಲ್ಲದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ವಿಶ್ವಸಂಸ್ಥೆದಿದೆ. ಅಷ್ಟರ ಮಟ್ಟಿಗೆ ಯಶಸ್ವಿ ಕೂಡ ಅನ್ನೋದು ಆಗಿರುವಂಥದ್ದು. ಈ ಎಲ್ಲ ಅಂಶಗಳು ಪರೀಕ್ಷೆಯಲ್ಲಿ ನೀವು ಬರೆಯುವಂಥದ್ದನ್ನು ಮಾಡಬೇಕು. ಸರಿ, ಹಾಗಾದರೆ ಮತ್ತೊಂದು ಪ್ರಮುಖ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯ ಸಾಧನೆಗಳು ಅದು
ಶಾಂತಿ ಸ್ಥಾಪನೆ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಸಾಧನೆಗಳು ಏನೇನಿದ್ದಾವೆ ಅನ್ನೋದನ್ನು ಈ ಪ್ರಶ್ನೆಗೆ ಉತ್ತರ ನೋಡ್ರಿ. ಏನೇನು ಬರೀಬೇಕು ಅನ್ನೋದು. ಒಂದು, ಸೂಯೆಜ್ ಕಾಲುವೆ ಬಿಕ್ಕಟ್ಟನ್ನು ಪರಿಹಾರ ಮಾಡಿರುವಂಥದ್ದು. ಇರಾನ್ ಸಂಘರ್ಷ ಏನಿತ್ತು ಆ ಇರಾನ್ ಸಂಘರ್ಷ ಕೂಡ ಇದು ಪರಿಹಾರವನ್ನು ಸೂಚಿಸಿರುವಂಥದ್ದು. ಇಂಡೋನೇಷ್ಯಾ ದೇಶದ ವಿವಾದ ಕೂಡ ಪರಿಹಾರಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿದೆ ವಿಶ್ವಸಂಸ್ಥೆ. ನಮ್ಮ ಭಾರತ ದೇಶದ ಕಾಶ್ಮೀರ ವಿವಾದ ಕೂಡ ಪರಿಹಾರ ಮಾಡಲಿಕ್ಕೆ ಶ್ರಮಿಸ್ತಾ ಇದೆ. ಪ್ಯಾಲೆಸ್ಟೈನ್ ವಿವಾದಕ್ಕೆ ಕೂಡ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಶ್ರಮ ಪಡ್ತಾ ಇದೆ. ಅರಬ್ ಮತ್ತು ಇಸ್ರೇಲ್ ವಿವಾದದ ಪರಿಹಾರಕ್ಕೆ ಕೂಡ ಸಾಕಷ್ಟು ಶ್ರಮ ಪಟ್ಟಿದೆ, ಯಶಸ್ವಿ ಕೂಡ ಆಗಿದೆ. ಅದೇ ರೀತಿಯಾಗಿ ನಮೇಬಿಯಾ, ಸೈಪ್ರಸ್, ಅಫ್ಘಾನಿಸ್ತಾನ್ ವಿವಾದದ ಪರಿಹಾರಕ್ಕೆ ಪ್ರಯತ್ನ. ಕೊರಿಯಾ, ಹಂಗೇರಿ, ಕಾಂಗೋ ವಿವಾದದ ಪರಿಹಾರಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಯಶಸ್ವಿ ಕೂಡ ಆಗ್ತಾ ಇದೆ. ಇದು ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನೆ ಮಾಡಲಿರುವಂಥ ಸಾಧನೆಗಳನ್ನು ಎಕ್ಸಾಮಲ್ಲಿ ಕೇಳಿದಾಗ ಬರಿಬೇಕು. ಮುಂದಿನ ಪ್ರಶ್ನೆ, ಭಯೋತ್ಪಾದಕತೆಯ ಪರಿಣಾಮಗಳು ಏನೇನಾಗ್ತವೆ? ಭಯೋತ್ಪಾದನೆಯಿಂದ ದೇಶ ಮತ್ತು ಜನಸಾಮಾನ್ಯರಿಗೆ ಏನು ತೊಂದರೆ ಆಗುತ್ತೆ ಅನ್ನುವಂಥ ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಒಂದನೇ ಅಂಶ ಅಂತ ಹೇಳಿದ್ರೆ, ಭಯೋತ್ಪಾದನೆಯಿಂದ ವ್ಯಕ್ತಿ ಮತ್ತು ಆಸ್ತಿಗಳಿಗೆ ಖಂಡಿತ ಹಾನಿಯಾಗುತ್ತೆ. ಜೊತೆಗೆ ಆ ದೇಶದಲ್ಲಿ, ಸಮಾಜದಲ್ಲಿ ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಇದು ಮಾಡುತ್ತೆ. ಸರ್ಕಾರದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವಂಥ ಕೆಲಸ ಭಯೋತ್ಪಾದನೆ ಮಾಡುತ್ತೆ. ಜನರಲ್ಲಿ ಮಾನಸಿಕ ವೇದನೆಯನ್ನು ಉಂಟು ಮಾಡುತ್ತೆ. ಧಾರ್ಮಿಕ ಮೂಲಭೂತವಾಗಿ ಚಿಂತನೆ ಮಾಡಲಿಕ್ಕೆ ಒತ್ತು ಕೊಡುತ್ತೆ. ಸ್ಫೋಟಕ ಮತ್ತು ವಿಷ ಅನಿಲಗಳ ಬಳಕೆ ಕೂಡ ಆಗುತ್ತೆ. ಸರಣಿ ಬಾಂಬ್ ಸ್ಫೋಟಗಳು ನಡೆಯುವಂಥ ಸಾಧ್ಯತೆಗಳು ಈ ಭಯೋತ್ಪಾದಕತೆಯಿಂದ ಇರುತ್ತೆ. ಎಲ್ಲ ಅಂಶಗಳು ಭಯೋತ್ಪಾದನೆ ಪರಿಣಾಮಗಳಲ್ಲಿ ಬರುವಂಥದ್ದು. ಇದನ್ನು ಪರೀಕ್ಷೆಯಲ್ಲಿ ಬರೆಯುವಂಥದ್ದನ್ನು ಮಾಡಬೇಕು. ಮತ್ತೊಂದು ಪ್ರಮುಖ ಪ್ರಶ್ನೆ ನಿಮ್ಮ ಮುಂದೆ, ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳು ಅಂದರೆ ದೇಹೋದ್ದೇಶಗಳು ಏನು? ಯಾವ ಉದ್ದೇಶಕ್ಕಾಗಿ ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು 1945ರಲ್ಲಿ? ಒಂದು, ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಯನ್ನು ಕಾಪಾಡಲಿಕ್ಕೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವಂಥದ್ದು ಈ ವಿಶ್ವಸಂಸ್ಥೆಯ ಉದ್ದೇಶ. ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವಂಥದ್ದು ಮತ್ತು ಮಾನವ ಹಕ್ಕುಗಳನ್ನು ನೀಡುವಂಥದ್ದು. ಮತ್ತೊಂದು ಅಂಶ, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವುದು. ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮಂಡನೆ ಒದಗಿಸುವುದು. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು. ಈ 6 ಪ್ರಮುಖವಾದ ಉದ್ದೇಶಗಳನ್ನು ಇಟ್ಟುಕೊಂಡು ವಿಶ್ವಸಂಸ್ಥೆ 2ನೇ ಮಹಾಯುದ್ಧ ಆದಮೇಲೆ ಸ್ಥಾಪನೆ ಆಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಪರೀಕ್ಷೆಯಲ್ಲಿ ಬರೀಬೇಕು.